ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಐತಿ ನೋಡ್ರಿ. ಈ ವಿಡಿಯೋ ನೀವು 2 ಸಲ ನೋಡಿದ್ರು ಅಡ್ಡಿಲ್ಲ. ಟಾಪಿಕ್ ಏನಿದೆ ಅಂದ್ರೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾನು ಇವತ್ತು ಹೇಳುವಂತ ಕಾಮನ್ ಸೆನ್ಸ್ ನೀವು ಬಳಸಿದ್ರೆ 10 ರಿಂದ 15 ಮಾರ್ಕ್ಸ್ ಹೆಚ್ಚಿಗೆ ಬರುತ್ತೆ, ಗ್ಯಾರಂಟಿ ಕೊಡ್ತೇನೆ. ಅದಾದ್ಮೇಲೆ ಪರೀಕ್ಷಾ ಮೂಢನಂಬಿಕೆಗಳಿಂದ ಹೇಗೆ ದೂರ ಇರಬೇಕು. ಬಹಳಷ್ಟು ಮೂಢನಂಬಿಕೆಗಳು ಆಚರಿಸ್ತೀರಿ ನೀವು ಪರೀಕ್ಷೆಯಲ್ಲಿ. ಆ ಮೂಢನಂಬಿಕೆಗಳು ಏನು ಮತ್ತೆ ಹೆಂಗ್ ಅವಾಯ್ಡ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಓಕೆ, ವಿಡಿಯೋ ಕೊನೆವರೆಗೂ ನೋಡಿ. ಆಮೇಲೆ ಟಾಪಿಕ್ ಹೋಗಿದ್ದ ಮುಂಚೆ ತಾವ್ ಯಾರಾದ್ರೂ ಮುಂದಿನ ದಿನಗಳಲ್ಲಿ ಸಿವಿಲ್ ಪಿಸಿ, CRDR, ನೆಕ್ಸ್ಟ್ KSRP, KSISF, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಮುಂದೆ ಕೆ ನಡೆಸುವಂತ ಯಾವುದೇ ಪರೀಕ್ಷೆ ಬರೀತಿದ್ರೆ ನಿಮಗೋಸ್ಕರ ಒಂದು ಟೆಸ್ಟ್ ಸೀರೀಸ್ ಮಾಡಿದೆ ನಾನು. ಕರೆಂಟ್ ಅಫೇರ್ಸ್ 11 ತಿಂಗಳ ಪ್ರಶ್ನೆ ಪತ್ರಿಕೆಗಳಿದೆ, ಅಂದ್ರೆ 1100 ಪ್ರಶ್ನೆಗಳು, ಕೀ ಆನ್ಸರ್ ಮತ್ತೆ ಎಕ್ಸ್ಪ್ಲನೇಷನ್ ಕೂಡ ಇದೆ. ಆಮೇಲೆ 9 ತಿಂಗಳದು ಸಾರಾಂಶ ಅಂತ ಮಾಡೀನಿ, ಜಿಸ್ಟ್ ಅಂತ ಕರಿತೀವಿ ಸಾರಾಂಶ. ಅಂದ್ರೆ ಲಾಸ್ಟ್ 2-3 ದಿನದಲ್ಲಿ ಕರೆಂಟ್ ಅಫೇರ್ಸ್ ಪೂರ್ತಿ ರಿವಿಷನ್ ಮಾಡಂಗೆ. ನಾನು ಓದ್ಬೇಕಾದ್ರೆ ನನಗೇನು ಪ್ರಾಬ್ಲಮ್ ಆಗಿತ್ತಲ್ಲ ಅದು ನಿಮ್ಗೆ ಆಗ್ಬಾರ್ದು ಅಂತ ನಾನು ಕೊಟ್ಟಿದ್ದೀನಿ. ಲಾಸ್ಟ್ 3-4 ದಿನದಲ್ಲಿ 11 ತಿಂಗಳದ ಅಟ್ಲೀಸ್ಟ್ ನಾನು 9 ತಿಂಗಳು ಕೊಡಕ್ಕಾಗಿದೆ. 10 ತಿಂಗಳದಾದ್ರೂ ನಾವು ಕರೆಂಟ್ ಅಫೇರ್ಸ್ ಒಮ್ಮೆ ರಿವಿಷನ್ ಮಾಡ್ಬೇಕು. ಸೊ ಎಲ್ಲಾ 10 ಮ್ಯಾಗಝಿನ್ ಇಟ್ಕೊಂಡು ರಿವಿಷನ್ ಮಾಡೋದು ಕಷ್ಟ ಇದೆ. ಸೊ ನಾನು 1 ತಿಂಗಳದ 9 ಪೇಜ್ 10 ಪೇಜ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಕೂಡ PDF ಅಲ್ಲಿ ಇರುತ್ತೆ. ಎಲ್ಲವೂ ಕೂಡ PDF ಅಲ್ಲಿ ಇದೆ. ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಇಲ್ಲ. ಅದ್ರ ಜೊತೆಗೆ ಎಲ್ಲಾ ಸಬ್ಜೆಕ್ಟ್, ಇತಿಹಾಸ, ಭೂಗೋಳಶಾಸ್ತ್ರ, ಸಂವಿಧಾನ, ಸೈನ್ಸ್, ಮೆಂಟಲ್ ಎಬಿಲಿಟಿ, ಎಲ್ಲಾ ಸಬ್ಜೆಕ್ಟ್ಗಳು 9 ಪ್ರಶ್ನೆ ಪತ್ರಿಕೆಗಳು, 900 ಕ್ವಶನ್ಸ್ ಇದೆ. ಕೀ ಆನ್ಸರ್ ಮತ್ತೆ ಲಾಸ್ಟ್ ಎಕ್ಸ್ಪ್ಲನೇಷನ್, ಅನ್ನಾಹುತ ಬೆಂಕಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದೀನಿ. ಎಲ್ಲವೂ PDF ಅಲ್ಲಿ ಇರುತ್ತೆ. ಸುಮಾರು 30 PDF ಗಳಿದೆ, 29-30 PDF ಗಳಿದೆ. ಸರ್ ನಾನು ಸೆಪ್ಟೆಂಬರ್ ಅಲ್ಲಿ ನಂದು ಎಕ್ಸಾಮ್ ಇದೆ, ಅಕ್ಟೋಬರ್ ಎಕ್ಸಾಮ್ ಇದೆ, ಮುಂದಿನ ಕರೆಂಟ್ ಅಫೇರ್ಸ್ ಹೆಂಗ್ ಮಾಡ್ತಾರೆ ಅಂದ್ರೆ ನಾನು ಅವಾಗೂ ಕಳಿಸ್ತೇನೆ. ಕ್ಲಿಯರ್ ಇದೆ. ಮತ್ತೆ ಅವಾಗ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ಅಮೌಂಟ್ ಎಷ್ಟಿದೆ ಫಸ್ಟ್ ಆಫ್ ಆಲ್ ನೋಡಿ, ನಂಬರ್ ಸೇವ್ ಮಾಡ್ಕೊಳ್ಳಿ, 7026583625. ಈ ನಂಬರ್ಗೆ ನೀವು ಜಸ್ಟ್ ವಾಟ್ಸ್ಆಪ್ ಮಾಡಬೇಕು, KE ಅಂತ ವಾಟ್ಸ್ಆಪ್ ಮಾಡಬೇಕು. ವಾಟ್ಸ್ಆಪ್ ಮೆಸೇಜ್ ಮಾಡಿ, ನಾನು ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ, 450 ಬೇಡ 390, 390 ನೀವು ಫೋನ್ ಪೇ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾನು ಎಲ್ಲವೂ ನಿಮಗೆ PDF ಕಳಿಸ್ತೇನೆ. ಸುಮಾರು 29-30 PDF ಗಳಿದೆ. ಮುಂದಿನ ದಿನಗಳಲ್ಲಿ ಕೂಡ ಮತ್ತೆ PDF ಕಳಿಸ್ತಿರ್ತೀನಿ. ಮತ್ತೆ ಅವಾಗ ನೀವು ಎಕ್ಸ್ಟ್ರಾ ಪೇ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಅನ್ನಾಹುತ ಟೆಸ್ಟ್ ಸೀರೀಸ್ ಇದೆ, ಇದನ್ನ ತಗೊಳ್ಳಿ. ಓಕೆ, ಈಗ ಟಾಪಿಕ್ ಬರೋಣ. ಫಸ್ಟ್ ನೋಡಿ, ಕಾಮನ್ ಸೆನ್ಸ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು, ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ತೀನಿ. ಪ್ರೊಸೆಸ್ ಆಫ್ ಎಲಿಮಿನೇಷನ್, ಇದ್ರ ಬಗ್ಗೆ ನಿಮ್ಗೆ ಗಮನ ಇರಬೇಕು. ಆಯ್ಕೆಗಳ ಹೊಡೆದ ಹಾಕುವಿಕೆ ವಿದ್ಯಮಾನ ಅಂತ ಕರೀತೀವಿ. ಫಸ್ಟ್ ನೋಡಿ, 1ನೇ ಪಾಯಿಂಟ್, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಯಾವುದೋ ಒಂದು ಕ್ವಶನ್ ಇದೆ, ಈ ತರ ಆಪ್ಷನ್ಸ್ ಇರುತ್ತೆ. ನೀವು ಎಲಿಮಿನೇಷನ್ ಮಾಡ್ತೀರಾ, ಡಿ ಅಲ್ಲ ಸಿ ಅಲ್ಲ ಅಂತ ನಿಮ್ಗೆ ಕನ್ಫರ್ಮ್ ಇದೆ. ಆದ್ರೆ ಎನಾ ಬಿನ ಭಾರಿ ಕನ್ಫ್ಯೂಷನ್ ಇದೆ, ಹೆವಿ ಕನ್ಫ್ಯೂಷನ್ ಇದೆ. ಎನಾ ಬಿನ ಇಂಥ ಟೈಮಲ್ಲಿ ಬಿಟ್ಟು ಬರ್ಬೇಕೇನ್ ಸರ್? ಬಿಟ್ಟು ಬರಬಾರ್ದು. ನನ್ಗೆ ಗೊತ್ತಿದೆ 0.25 ನೆಗೆಟಿವ್ ಇದೆ, ಅಥವಾ 1/4 ಅಂತ ಕರಿತೀವಿ ನಾವು. ನೆಗೆಟಿವ್ ಇದ್ರೂ ಕೂಡ, ಫಾರ್ ಎಕ್ಸಾಂಪಲ್ ಇಂಥ 8 ಪ್ರಶ್ನೆಗಳಿಗೆ ನೀವು ಉತ್ತರಿಸಿದ್ರೆ ಅನ್ಕೊಳ್ಳೋಣ, 4 ಕರೆಕ್ಟ್ ಆಗಿದೆ, 4 ತಪ್ಪಾಗಿದೆ ಅನ್ಕೊಳ್ಳೋಣ. ಸೊ 4 ಕರೆಕ್ಟ್ ಆದ್ರೆ 4 ಮಾರ್ಕ್ಸು, 4 ತಪ್ಪಾದ್ರೆ ಎಷ್ಟಾಗುತ್ತೆ? 1 ಹೋಗುತ್ತೆ. 0.25 1 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ನೀವು ಎಷ್ಟು ಲಾಭದಲ್ಲಿ ಇರ್ತೀರಾ? 3 ಮಾರ್ಕ್ಸ್ ಲಾಭದಲ್ಲಿ ಇರ್ತೀರ. ಅರ್ಥ ಆಯ್ತಾ? ಸೊ 50% ಎಲಿಮಿನೇಟ್ ಮಾಡಿದ್ರೆ, ಇನ್ನು 50% ಅಲ್ಲಿ ಡೌಟ್ ಇದ್ರೆ ಯಾವ್ದಾದ್ರು ಒಂದನ್ನು ಹಾಕಿ ಬನ್ನಿ, ಕಾಮನ್ ಸೆನ್ಸ್ ಯೂಸ್ ಮಾಡಿ. 75% ಅಲ್ಲಿ ರಿಸ್ಕ್ ತಗೋಬಾರ್ದು. ಸರ್ ನಾನು ಒಂದೇ ಹೊಡೆದಾಕಿನಿ, ABC 3 ಡೌಟ್ ಇದೆ, ಬಿಟ್ಬಿಡಿ, ಅದನ್ನ ಆಗಲ್ಲ. ಅಲ್ಲಿ ರಿಸ್ಕ್ ತಗೋಕ್ ಹೋಗ್ಬಿಡಿ, ಅಲ್ಲಿ ನೀವು ಫೇಲ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಕಾಮನ್ ಸೆನ್ಸ್ ಅರ್ಥ ಆಯ್ತಾ? ಸೊ 1ನೇದು. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ಬಲಿಷ್ಠ ವಾಕ್ಯಗಳು, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಬಲಿಷ್ಠ ವಾಕ್ಯಗಳು ಮತ್ತು ದುರ್ಬಲ ವಾಕ್ಯಗಳ ಬಗ್ಗೆ ನಿಮಗೆ ಗಮನ ಇರಬೇಕು. ಬಲಿಷ್ಠ ವಾಕ್ಯಗಳು ಮತ್ತು ದುರ್ಬಲ ವಾಕ್ಯಗಳು ಅಂದ್ರೆ ಗೊತ್ತಾ ನಿಮಗೆ? ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಮತ್ತು ವೀಕ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ ನಾವು. ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಮತ್ತು ವೀಕ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ. ಏನ್ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಮತ್ತು ವೀಕ್ ಸ್ಟೇಟ್ಮೆಂಟ್ಸ್? ಈಗ ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಸರಿಸುಮಾರು 80% ಮಳೆ ಜೂನ್ ಟು ಸೆಪ್ಟೆಂಬರ್ ಅಲ್ಲಿ ಬರುತ್ತದೆ. ಭಾರತದಲ್ಲಿ ಸರಿಸುಮಾರು 80% ಮಳೆ ಜೂನ್ ಟು ಸೆಪ್ಟೆಂಬರ್ ಅಲ್ಲಿ ಬರುತ್ತೆ. ಇಲ್ಲಿ ಸರಿಸುಮಾರು ಅಂತಿದೆ. ಸರಿಸುಮಾರು ಅನ್ನೋದು ಏನ್ ತೋರಿಸುತ್ತೆ? ಇದು ದುರ್ಬಲ ವಾಕ್ಯ. ದುರ್ಬಲ ವಾಕ್ಯ, ಆ ವಾಕ್ಯದಲ್ಲಿ ಗತ್ತಿಲ್ಲ, ಆ ವಾಕ್ಯದಲ್ಲಿ ತಾಕತ್ತಿಲ್ಲ. ಸೊ ದುರ್ಬಲ ವಾಕ್ಯಗಳು ಆಲ್ಮೋಸ್ಟ್ 90% ಸರಿ ಇರುತ್ತವೆ. ದುರ್ಬಲ ವಾಕ್ಯಗಳು 90% ಸರಿ ಇರ್ತವೆ. ಎಲ್ಲ ಒಂದೊಂದ್ಸಲ ತಪ್ಪಾಗುತ್ತಿಲ್ಲ, ನನಗಿಲ್ಲ, ಆ ವಾಕ್ಯದಲ್ಲಿ ತಾಕತ್ತಿಲ್ಲ. ಅವನು ಒಂದ್ ವೇಳೆ ಭಾರತದಲ್ಲಿ ಸರಿಸುಮಾರು 70% ಮಳೆ ಜೂನ್ ಟು ಸೆಪ್ಟೆಂಬರ್ ಅಲ್ಲಿ ಬರುತ್ತಂದ್ರೆ ಸರಿಸುಮಾರು ಅಂತ ಕೊಟ್ಟ ನಾವು. ಸರಿಸುಮಾರು ನಾನು 6 ವರ್ಷಗಳಿಂದ ಓದುತ್ತಿದ್ದೇನೆ. ಆಕ್ಚುಲಿ 7 ವರ್ಷದಿಂದ ಓದ್ತಾ ಇದ್ದೇನೆ. ಸರಿಸುಮಾರು, ಸುಮಾರು, ಅಂದಾಜು, ಗೊತ್ತಾಯ್ತಾ? ಸೊ ಕೊಟ್ಟಿರುವ ವಾಕ್ಯಗಳಲ್ಲಿ ಸುಮಾರು, ಅಂದಾಜು, ಇರಬಹುದು, ಈ ತರ ಸೆಂಟೆನ್ಸ್, ಈ ತರ ವರ್ಡ್ಸ್ ಗಳು ಬಂದ್ರೆ, ಈ ತರ ಶಬ್ದಗಳು ಬಂದ್ರೆ ಆ ವಾಕ್ಯದಲ್ಲಿ, ಆ ವಾಕ್ಯ ದುರ್ಬಲ ವಾಕ್ಯ ಆಲ್ಮೋಸ್ಟ್ ಸರಿ ಇರುತ್ತೆ. ಆ ವಾಕ್ಯದಲ್ಲಿ ತಾಕತೆ ಇಲ್ಲ, ದಮ್ ಇಲ್ಲ. ಗೊತ್ತಾಯ್ತಾ? ದುರ್ಬಲ ವಾಕ್ಯಗಳು ನೋಡ್ರಿ, ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು.
ಅಲ್ಲಿ ಕೊಟ್ಟಿದ್ದಾನಂದ್ರೆ ಈ ವಾಕ್ಯವನ್ನ ನೀವು ತೂಕಕ್ಕೆ ಹಾಕ್ಬಿಡ್ಬೇಕು. ಇದ್ರ ತಾಕತ್ ಎಷ್ಟಿದೆ ಈ ವಾಕ್ಯದ. ಬಲಿಷ್ಠ ವಾಕ್ಯಗಳಂತ ಬರುತ್ತೆ ನೆಕ್ಸ್ಟ್. ಬಲಿಷ್ಠ ವಾಕ್ಯಗಳಂದ್ರೆ ಆ ವಾಕ್ಯಕ್ಕೆ ಬಹಳ ತಾಕತ್ತಿರುತ್ತೆ. ಏನ್ ತಾಕತ್ತಿರುತ್ತೆ? ಫಾರ್ ಎಕ್ಸಾಂಪಲ್ ಈಗ ಯಾವ್ದು ಅಂತ ತಗೊಳ್ಳೋಣ. ಎಕ್ಸಾಂಪಲ್ ಯಾವ್ದು ತಗೊಳ್ಳೋಣ ಈಗ? ಗೋಧಿ. ಫಾರ್ ಎಕ್ಸಾಂಪಲ್ ಈಗ ಅಮೆರಿಕ ದೇಶದಲ್ಲಿ ಮಾತ್ರ ಗೋಧಿ ಬೆಳೆಯುತ್ತಾರೆ. ಮಾತ್ರ ನೋಡಿ, ಮಾತ್ರ ಬಂತು ನೋಡಿ, ಮಾತ್ರ, ಯಾವಾಗಲೂ, ಇಂಥ ಶಬ್ದಗಳು ಬಂದ್ರೆ ಗೋಧಿ ಅಮೆರಿಕದಲ್ಲಿ ಮಾತ್ರ ಬೆಳಿತಾರೇನ್ರಿ? ಗೋಧಿ ಎಲ್ಲ ಕಡೆ ಬೆಳಿತಾರೆ, ನಾವು ಬೆಳಿತೀವಿ, ಎಲ್ಲ ಕಡೆ ಬೆಳಿತಾರೆ. ಪಂಜಾಬ್ ಗೋಧಿ ಕಣಜ. ಅಕ್ಕಿಯು ಆಂಧ್ರ ಪ್ರದೇಶದಲ್ಲಿ ಮಾತ್ರ ಬೆಳೆಯುತ್ತಾರೆ. ಅಕ್ಕಿಯು ಆಂಧ್ರ ಪ್ರದೇಶದಲ್ಲಿ ಯಾವಾಗಲೂ ಬೆಳಿತಾರೆ. ಯಾವಾಗೆಲ್ಲ ಬೆಳಿತಾರೆ? ಅದಕ್ಕೊಂದು ಸೀಸನ್ ಇರ್ತೈತಿ. ನಾನು ಯಾವಾಗಲೂ ಚಪಾತಿಯನ್ನು ತಿನ್ನುತ್ತೇನೆ, ಚಪಾತಿ ಬಿಟ್ಟರೆ ಏನು ತಿನ್ನಲ್ಲ. ಸೊ ಆ ವಾಕ್ಯಗಳಲ್ಲಿ ಬಹಳ ಗತ್ತಿರುತ್ತೆ, ಆಟಿಟ್ಯೂಡ್ ಇರುತ್ತೆ. ಯಾವ್ದು ವಾಕ್ಯದಲ್ಲಿ ಆಟಿಟ್ಯೂಡ್ ಇರುತ್ತೋ, ಗತ್ತಿರುತ್ತೋ ಅಂತ ವಾಕ್ಯಗಳು ಬಹಳಷ್ಟು ಬಾರಿ ತಪ್ಪಿರುತ್ತವೆ. ಇದು ನಿಮ್ಗೆ ಇದು ಅರ್ಥ ಆಗ್ಬೇಕು. 90% ತಪ್ಪಿರುತ್ತವೆ. ಗೊತ್ತಾಯ್ತಾ? ಸೊ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ದುರ್ಬಲ ವಾಕ್ಯಗಳು 90% ಕರೆಕ್ಟ್ ಇರುತ್ತೆ, ಬಲಿಷ್ಠ ವಾಕ್ಯಗಳು 90% ತಪ್ಪಿರುತ್ತೆ. ಯಾವ ವಾಕ್ಯದಲ್ಲಿ ತಾಕತ್ತಿದೆಯೋ, ಯಾವ ವಾಕ್ಯದಲ್ಲಿ ಗತ್ತಿದೆಯೋ ಅದು ಫೇಲ್ ಆಗುತ್ತದೆ. ಯಾವ ವಾಕ್ಯದಲ್ಲಿ ಅಷ್ಟು ತಾಕತ್ತಿಲ್ವೋ, ಯಾವ ವಾಕ್ಯದಲ್ಲಿ ಗತ್ತಿಲ್ವೋ ಅದು ಬಹಳಷ್ಟು ಸಲ ಪಾಸ್ ಆಗುತ್ತೆ, ಅಂದ್ರೆ ಸರಿ ಇರುತ್ತೆ. ಸೊ ನಾನು ಎಲ್ಲ ಹೇಳಿದ್ದನ್ನ ಈಗ ನೀವು ಮನೆಯಲ್ಲಿ ಕ್ವಶನ್ ಪೇಪರ್ಸ್ ಅಲ್ಲಿ ಹೋಗಿ ನೋಡ್ಬೇಕು, ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಇವತ್ತಿನ ಕ್ಲಾಸ್ ಅಲ್ಲಿ ಏನೇ ಹೇಳಿ, ಇವತ್ತಿನ ವಿಡಿಯೋದಲ್ಲಿ ಏನೇ ಹೇಳಿ, ಇದನ್ನ ನೀವು 7-8 ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿ ಮುಂದೆ ಎಕ್ಸಾಮ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಟ್ರೆ ಸ್ವಚ್ಛ ಆಗ್ಬಿಡ್ತೀವಿ, ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ಸೊ ಎಲಿಮಿನೇಷನ್ ಪ್ರೊಸೆಸ್ ಅಂತ ಕರಿತೀವಿ. ನಿಮಗೆ ಬಲಿಷ್ಠ ವಾಕ್ಯಗಳು, ದುರ್ಬಲ ವಾಕ್ಯಗಳ ಬಗ್ಗೆ ಅರಿವಿರಬೇಕು. ಆಮೇಲೆ ಆಪ್ಷನ್ಸ್ ಎಲಿಮಿನೇಷನ್ ಮಾಡೋದು ಗೊತ್ತಿರಬೇಕು. ಎ ಮತ್ತು ಬಿ ಅಥವಾ 2 ಆಪ್ಷನ್ಗಳ ಮಧ್ಯೆ ಡೌಟ್ ಇದ್ರೆ ಅವಾಗ ಒಂದನ್ನ ಹಾಕಿ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಬರೋಣ ಈಗ, ನೆಕ್ಸ್ಟ್ ಬರೋಣ, ಡಿಕೋಡ್ ದ ಮೈಂಡ್ ಆಫ್ ಕ್ವಶನ್ ಸೆಟ್ಟರ್. ಕ್ವಶನ್ ಯಾರು ಸೆಟ್ ಮಾಡ್ತಾರ ನೋಡ್ರಿ, ಅವ್ರ ಮೈಂಡ್ ಅನ್ನ ಡಿಕೋಡ್ ಮಾಡ್ಬೇಕು ನೀವು. ಅಂದ್ರೆ ಪ್ರಶ್ನೆ ಪತ್ರಿಕೆ ತಯಾರಿಸುವವರ ಮೈಂಡ್ ಅರ್ಥ ಮಾಡಿಕೊಳ್ಳೋದು. ಅವ್ರ ತರ ಥಿಂಕ್ ಮಾಡ್ಬೇಕು ನೀವು. ಅವ್ರ ತರ ಥಿಂಕ್ ಮಾಡಿದ್ರೆ ನಿಮ್ಗೆ 4-5 ಮಾರ್ಕ್ಸ್ ಕರೆಕ್ಟ್ ಆಗುತ್ತೆ. ಯಾವ ತರ ಥಿಂಕ್ ಮಾಡೋದು? ಆಪ್ಷನ್ ಎ, ಬಿ, ಸಿ, ಡಿ ಈ ತರ ಇರುತ್ತೆ. ಸೊ ಆನ್ಸರ್ ಸಿ ಇದೆ ಅನ್ಕೊಳ್ಳೋಣ. ಅವ್ನು ಏನ್ ಮಾಡ್ತಾನೆ ಇಲ್ಲಿ, ಇದಕ್ಕೆ ಬಹಳ ಸ್ಪಷ್ಟತೆ ಕೊಡ್ತಾನೆ, ಬಹಳ ಕ್ಲಾರಿಟಿ ಇರುತ್ತೆ. ಈ ಆಪ್ಷನ್ ಅಲ್ಲಿ ಕ್ಲಾರಿಟಿ ಇರುತ್ತೆ. ಅಲ್ಲಿ ಏನೂ ಕಾಂಪ್ಲೆಕ್ಸ್ ಇರಲ್ಲ, ಏನು ಸಂಕೀರ್ಣ ಇರಲ್ಲ. ಸಂಕೀರ್ಣ ಇತ್ತು ತಿಳ್ಕೊರಿ, ನಾಳೆ ಅದೇ ಆನ್ಸರ್ ಇತ್ತು ತಿಳ್ಕೊಳ್ಳೋಣ, ಕೀ ಆನ್ಸರ್ ಅಲ್ಲಿ ಸಿ ತಂದ್ಕೊಳ್ಳೋಣ, ನಾಳೆ ಯಾರಾದ್ರೂ ಕೋರ್ಟಿಗೆ ಹೋಗ್ಬೋದು. ಸರ್ ಇವ್ರು ಆಪ್ಷನ್ ಸಿ ಅಂತ ಕೊಟ್ಟಿದ್ದಾರೆ, ಬಟ್ ಇದು ಅರ್ಥನೇ ಆಗಿಲ್ಲ ನನಗೆ. ಆಪ್ಷನ್ ಸಿ ನನಗೆ ಅರ್ಥನೇ ಆಗಿಲ್ಲ. ಸೊ ಹೀಗಾಗಿ ಇದು ಗ್ರೇಸ್ ಮಾರ್ಕ್ಸ್ ಕೊಡ್ರಿ ಅಂತ ಯಾರಾದ್ರೂ ಕೋರ್ಟಿಗೆ ಹೋಗ್ಬೋದು, ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಹೀಗಾಗಿ ಆನ್ಸರ್ಗಳು ಯಾವಾಗಲೂ ಕ್ವಶನ್ ಸೆಟ್ ಮಾಡೋರು ಅದರಲ್ಲಿ ಕ್ಲಾರಿಟಿ ಕೊಟ್ಟಿರ್ತಾನೆ. ಯಾವ ತರ ಕ್ಲಾರಿಟಿ ಕೊಟ್ಟಿರ್ತಾನೆ? ಈ ತರ ಬರ್ದು, ಕನ್ನಡದಲ್ಲಿ ಬರ್ದು, ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾನೆ. ಅಥವಾ ಅದನ್ನೇ ಮತ್ತೆ ಎಕ್ಸ್ಪ್ಲೇನ್ ಮಾಡಕ್ ಮತ್ತೆ ಬ್ರಾಕೆಟ್ ನ ಏನೋ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಅಥವಾ ಅದು ಉದ್ದ ಕೊಟ್ಟಿರ್ತಾನೆ. ಎಷ್ಟು ಮಜಾ ಇದೆ ಎಕ್ಸಾಮ್ಸ್. ಹಿಂಗೆಲ್ಲ ಇರುತ್ತಾ ಅಂತ ನಿಮ್ಗೆ ಅನ್ಸಬಹುದು. ಈಗ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಹೋಗಿ ಹಳೆ ಪ್ರಶ್ನೆ ಪತ್ರಿಕೆಗಳು ನೋಡ್ರಿ ನೀವು. KPS ಇದು, ಕೆ ಇದು ಯಾವುದೇ ನೋಡ್ರಿ, ಕೆ ಇದವ್ರದ್ದು ನೋಡ್ರಿ. ಯಾವ್ದು ಮ್ಯಾಕ್ಸಿಮಮ್ ಆನ್ಸರ್ ಇರುತ್ತೋ ಅದು ಬಹಳ ಸ್ಪಷ್ಟತೆ ಇರುತ್ತೆ. ಆನ್ಸರ್ ಬಹಳ ಕ್ಲಾರಿಟಿ ಇರುತ್ತೆ. ಅದನ್ನ ಬಹಳ ಸ್ಪಷ್ಟೀಕರಣ ಕೊಡ್ತಾನೆ. ಮುಂದೆ ಬ್ರಾಕೆಟ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ, ಅಥವಾ ಮುಂದೆ ಕನ್ನಡದಲ್ಲಿ ಅದನ್ನ ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾನೆ. ಸ್ವಲ್ಪ ಲೆಂತಿ ಬರ್ದಿರ್ತಾನೆ, ಯಾಕಂದ್ರೆ ಅದು ಅರ್ಥ ಆಗ್ಬೇಕಲ್ಲ ನಿಮಗೆ. ನಾಳೆ ಕೋರ್ಟಲ್ಲೂ ಪ್ರಾಬ್ಲಮ್ ಆಗ್ಬಾರ್ದು ನೋಡಿ, ಈ ತರ ಇದೆ. ಸೊ ಹೀಗಾಗಿ ಇವುಗಳನ್ನ ನೀವು ಮನೆಯಲ್ಲಿ ನೋಡಿ, ಕ್ವಶನ್ಸ್ ನೋಡಿ, ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಬಹಳನೇ ಸಮಾಧಾನ ಆಗುತ್ತೆ. ನಿಮ್ಗೆ 10ರಿಂದ 15 ಮಾರ್ಕ್ಸ್ ಬರುತ್ತೆ ನೋಡಿ. ನಿಮಗೆ ಇಲ್ಲಿ ಕ್ವಶನ್ ಗೊತ್ತಿಲ್ಲ, ಉತ್ತರನೂ ಗೊತ್ತಿಲ್ಲ, ಜಸ್ಟ್ ಕಾಮನ್ ಸೆನ್ಸ್. ನಾನು ಇವತ್ತೇನು ಹೇಳ್ತಾ ಇದ್ದೀನಿ, ನಿಮ್ಗೆ ಕ್ವಶನ್ ಗೊತ್ತಿಲ್ಲ, ಉತ್ತರನೂ ಗೊತ್ತಿಲ್ಲ, ಆದ್ರೂ ಕಾಮನ್ ಸೆನ್ಸ್ ಮೇಲೆ ಆನ್ಸರ್ ಹಾಕ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಕರೆಕ್ಟ್ ಆಗುತ್ತೆ. ನಾನೇ ಎಕ್ಸಾಂಪಲ್. ನಾನೆಲ್ಲ KS ಬರ್ದಾಗ, ನಾನು ಸುಮಾರು KS 2 ಸಲ KS ಬರ್ದಾಗ, ನಾನು ಫಸ್ಟ್ ಟೈಮ್ ಬರ್ದಾಗ 10ರಿಂದ 15 ಮಾರ್ಕ್ಸ್ ನನಗೆ ಹೆಚ್ಚಿಗೆ ಬಂದಿತ್ತು ಈ ತರ ಕಾಮನ್ ಸೆನ್ಸ್ ಇಂದ. ಆಮೇಲೆ ಸೆಕೆಂಡ್ ಟೈಮ್ ಬರ್ದಾಗ ನನಗೆ ಸುಮಾರು 20ರಿಂದ 30 ಮಾರ್ಕ್ಸ್ ಹೆಚ್ಚಿಗೆ ಬಂದಿತ್ತು ನನಗೆ ಈ ಕಾಮನ್ ಸೆನ್ಸ್ ಇಂದ. ನಾನು ಕಟ್ ಆಫ್ ಗಿಂತ 30-40 ಮಾರ್ಕ್ಸ್ ನಾನು ಮುಂದೆ ಇದೆ. ಕಟ್ ಆಫ್ ಗಿಂತ 30ರಿಂದ 40 ಮಾರ್ಕ್ಸ್ ನಾನು ಹೆಚ್ಚಿಗೆ ತಗೊಂಡಿದ್ದೆ. ಅದರಲ್ಲಿ 20-25 ಮಾರ್ಕ್ಸ್ ನಾನು ಬರೀ ಕಾಮನ್ ಸೆನ್ಸ್ ಯೂಸ್ ಮಾಡಿ ತಗೊಂಡಿ. ನನಗೆ ಸಾಧ್ಯ ಅಂದ್ರೆ ನಿಮಗೂ ಸಾಧ್ಯ. ನಾನು KS ಪ್ರಿಲಿಮ್ಸ್ 2 ಸಲ ಇದನ್ನ ಅಪ್ಲೈ ಮಾಡಿದೀನಿ. ನಾನು ಆರಾಮ್ಸೆ ಕಟ್ ಆಫ್ ಗಿಂತ ಎಷ್ಟೋ ಮುಂದೆ ಇದೆ, ನಾನು ಪಾಸ್ ಆಗಿದ್ದೀನಿ. ಅರ್ಥ ಆಗ್ತಿದೆಯಾ? ಸೊ ಆನ್ಸರ್ಗೆ ಬಹಳ ಕ್ಲಾರಿಟಿ ಇರುತ್ತೆ. ಯಾವ ಆನ್ಸರ್ಗೆ ಬಹಳ ಕ್ಲಾರಿಟಿ ಇದೆಯೋ ಅದನ್ನ ಸ್ವಲ್ಪ ಗಮನಿಸಬೇಕು, ಅದನ್ನ ನೀವು ಗಮನಿಸಬೇಕಾಗುತ್ತೆ. ಕ್ಲಿಯರ್ ಇದೆಯಾ? ಡಿಕೋಡ್ ದ ಮೈಂಡ್. ನೆಕ್ಸ್ಟ್ ಏನಾಗುತ್ತೆ, ಇತಿಹಾಸದ ಬಂದಾಗ ಇದು 1ನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡಿ, ಇತಿಹಾಸದ ಬಂದಾಗ ಅಥವಾ ಸ್ವಾತಂತ್ರ್ಯ ಚಳುವಳಿ ಅಂತ ಬರಸು, ವಿಶೇಷವಾಗಿ ಸ್ವಾತಂತ್ರ್ಯ ಚಳುವಳಿ ಅಂತ ಬಂದಾಗ ಗಾಂಧಿ ಇಲ್ಲದೆ ಚಳುವಳಿ ಇಲ್ಲ ರೀ. ಗಾಂಧಿ ಇಲ್ಲದೆ ಚಳುವಳಿ ಇಲ್ಲ. ಅದಕ್ಕೆ ಇತಿಹಾಸದಲ್ಲಿ ಒಂದು
ಒಂದು ಭಾಗವನ್ನು ನಾವು ಗಾಂಧಿ ಯುಗ ಅಂತ ಗುರುತಿಸ್ತಾರೆ. ಗಾಂಧಿ ಭಾರತಕ್ಕೆ ಬಂದ್ಮೇಲೆ 1915ರಿಂದ 1947 ಅಥವಾ ಚಂಪಾರಣೆ 1917 ಅಲ್ಲಿಂದ ತಗೊಳ್ಳೋಣ. ಅಲ್ಲಿಂದ 1947ರವರೆಗೂ ನಾವು ಗಾಂಧಿ ಯುಗ ಅಂತ ಕರೀತಾರೆ. ಒಂದು ವ್ಯಕ್ತಿಯಿಂದ ಇತಿಹಾಸವನ್ನು ಗುರುತಿಸಿದ್ರೆ ಆ ವ್ಯಕ್ತಿ ಎಷ್ಟು ಇಂಪಾರ್ಟೆಂಟ್ ಇರ್ಲಿ, ನಮ್ಗ ಆ ವ್ಯಕ್ತಿ ಇಷ್ಟ ಆಗ್ಲಿಕ್ಕಿಲ್ಲ. ಸೊ ಆಪ್ಷನ್ಸ್ ಅಲ್ಲಿ ಮಹಾತ್ಮ ಗಾಂಧೀಜಿ ಅಂದ್ರೆ ಗಾಂಧಿ ಮೇಲೆ ಒಂದು ಕ್ವಶನ್ ಕೊಡ್ಬೇಕಂತಿರುತ್ತೆ, ಯಾರಿಗೆ ಕ್ವಶನ್ ತಯಾರಿಸೋರಿಗೆ. ಆಮೇಲೆ ಸಂವಿಧಾನ ಅಂತ ಬಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಹಳ ಇಂಪಾರ್ಟೆಂಟ್. ಅಂಬೇಡ್ಕರ್ ಇಲ್ಲದೆ ಸಂವಿಧಾನ ಇಲ್ಲ. ಸೊ ಸಂವಿಧಾನದ ಪ್ರಶ್ನೆಗಳು ಬಂದಾಗ ಆಯ್ಕೆಗಳಲ್ಲಿ ಅಂಬೇಡ್ಕರ್ ಬಂದ್ರೆ ನಿಮಗೆ ಪ್ರಶ್ನೆನೂ ಗೊತ್ತಿಲ್ಲ, ಉತ್ತರನೂ ಗೊತ್ತಿಲ್ಲ, ಯು ಕ್ಯಾನ್ ಗೋ ಫಾರ್ ದಿಸ್ ಕಾಮನ್ ಸೆನ್ಸ್. ನೋಡಿ, ನಾ ಎಲ್ಲಾನು ಓದ್ಕೊಂಡು ಹೋಗ್ತೀನಿ ಸರ್, ಎಲ್ಲಾ ಅವ್ರದ್ದು ಕೂಡದ ನಾವು ಓದಿ ಎಕ್ಸಾಮ್ ಬರ್ತೀನಿ ಅಂದ್ರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಬರ್ದಿಟ್ಕೊರಿ, ಸಾಧ್ಯನೇ ಇಲ್ಲ. ಸೊ ನಾನು ಅದಕ್ಕೆ ಹೇಳ್ತೀನಿ, ನೀವು 100ಕ್ಕೆ 50-60 ಓದಿದ ಹಾಕಿರ್ತೀರಾ, ಇನ್ನೊಂದು 10-15 ಮಾರ್ಕ್ಸ್ ಇನ್ಕ್ರೀಸ್ ಆಗ್ಬೇಕಾ, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಕೆಲವೊಂದು ಪ್ರಶ್ನೆಗಳಿಗೆ ಕಾಮನ್ ಸೆನ್ಸ್ ಯೂಸ್ ಮಾಡಿದಾಗಲೇ ನಿಮ್ಗೆ ಆನ್ಸರ್ ಮಾಡಕ್ಕಾಗುತ್ತೆ. ಕ್ಲಿಯರ್ ಇದೆ? ಸೊ ಸಂವಿಧಾನದ ಬಂದ್ರೆ ಅಂಬೇಡ್ಕರ್ ಇಲ್ಲದೆ ಸಂವಿಧಾನ ಇಲ್ಲ, ಇತಿಹಾಸದಲ್ಲಿ ಸ್ವಾತಂತ್ರ್ಯ ಚಳವಳಿ ಬಂದ್ರೆ ಗಾಂಧಿ ಬಿಟ್ಟಿಲ್ಲ. ಇಂಥವು ನೀವೇನ್ ಮಾಡ್ಬೇಕು, ಗೆಸ್ ಮಾಡ್ಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಪಾಯಿಂಟ್ 3, ಒಂದಿಷ್ಟು ಪ್ರಶ್ನೆಗಳು ನೀವು ಬಿಡ್ಲಿ, ನೀವು ಅಟೆಂಡ್ ಮಾಡಬಾರ್ದು ಅಂತ ಕೊಟ್ಟಿರ್ತಾರೆ. ಒಂದಿಷ್ಟು ಪ್ರಶ್ನೆಗಳು ನೀವು ಒಟ್ಟು ಟಚ್ ಮಾಡಂಗಿಲ್ಲ, ಡೋಂಟ್ ಟಚ್. ಅವು ಕ್ರಿಕೆಟ್ ಅಲ್ಲಿ ಬೌನ್ಸ್ ಬಾಲ್ ಅಂತ ಕರಿತೀವಿ. ಬೌನ್ಸ್ ಬಾಲ್ ನೀವು ಹೊಡೆಯಕ್ ಹೋದ್ರೆ ಕ್ಯಾಚ್ ಔಟ್ ಆಗ್ತೀರಾ ಅಥವಾ ಮತ್ತೊಂದು ಏನೋ ಔಟ್ ಆಗ್ಬಿಡ್ತೀರಾ. ಬೇಕು ಅಂತಾನೆ ನೀವು ಅಟೆಂಡ್ ಮಾಡಬಾರ್ದು ಕೊಟ್ಟಿರ್ತಾರೆ, ಅದ್ರ ಬಗ್ಗೆ ಗಮನ ಹರಿಸಿ, ಅಟೆಂಡ್ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ನೀವು ಕೆಇ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ರೆ, ಕೆಇಗೆ ನಾನು 100ಕ್ಕೆ 100 ಬರೀತೀನಿ, ನಾನು 195 ಸ್ಕೋರ್ ಮಾಡ್ತೀನಿ, ಅದು ತೆಗೆದ್ಬಿಡ್ರಿ, ಕನಸು ಮನಸ್ಸನ್ನು ತೆಗೆದ್ಬಿಡ್ರಿ. ನೀವು PC ಎಕ್ಸಾಮ್ ಬರೀರಿ, ನೆಕ್ಸ್ಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಬರೀರಿ, ಲ್ಯಾಂಡ್ ಸರ್ವೇರ್ ಬರೀರಿ, ಬೇಕಾದ್ ಬರೀರಿ, ಮುಂದೆ PSI ಬರೀರಿ, ಯಾವುದೇ ಬರೀರಿ. ಕೆಇದವ್ರ ಎಕ್ಸಾಮ್ ಕ್ವಶನ್ ಪೇಪರ್ ನೀವು ನೋಡಿದಾಗ ತಲೆ ತೆಗೆದ್ಬಿಡ್ರಿ. ಬಹಳ ಕೇರ್ಫುಲ್ ಆಗಿರಿ. ನೀವು ಎಷ್ಟು ಇಲ್ಲಿ ಹಾಕ್ಬೇಕಂತಿರಲ್ಲ, ಎಷ್ಟು ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಇದು ಇಂಗ್ಲೆಂಡ್ ಪಿಚ್ ಇದೆ. ಇಂಗ್ಲೆಂಡ್ ಪಿಚ್ ಅಲ್ಲಿ ಎಷ್ಟು ಬಾಲ್ ಅನ್ನು ನೀವು ಹೊಡಿತೀರ ಅನ್ನೋಕ್ಕಿಂತ ಎಷ್ಟು ಬಾಲ್ ಬಿಡ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ ಹೀಗಾಗಿ ಇದ್ರ ಬಗ್ಗೆ ಗಮನ ಇರಲಿ, ಇದ್ರ ಬಗ್ಗೆ ನಿಮಗೆ ಯಾವತ್ತೂ ಗಮನ ಇರಬೇಕಾಗುತ್ತೆ. ನೆಕ್ಸ್ಟ್, ಓಕೆ, ಇವಿಷ್ಟು ಪಾಯಿಂಟ್. ನೆಕ್ಸ್ಟ್, ಹೌ ಟು ಸ್ಟೇ ಅವೇ ಫ್ರಮ್ ಎಕ್ಸಾಮ್ ಸೂಪರ್ಸ್ಟಿಷನ್ ಅಂತ ಕರೀತಾರೆ. ಪರೀಕ್ಷಾ ಮೂಢನಂಬಿಕೆಗಳಿಂದ ಹೇಗೆ ದೂರ ಇರೋದು. ಈ ಪಾಯಿಂಟ್ ಮಾತ್ರ ನೀವು ಮರಿಬೇಡ್ರಿ. ನಾನು ಈಗೇನು ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಎಸ್ಪೆಷಲಿ ನಿಮ್ಮ ನಿಜವಾದ ಶತ್ರು ಯಾರು ಗೊತ್ತಾ, OMR ಶೀಟ್. OMR ಶೀಟ್ ಅಂದ್ರೆ ಗೊತ್ತಲ್ಲ, ಈ ಕಡೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ನೀವು ಟಿಕ್ ಹಾಕ್ತಿರಲ್ಲ, ಅದು OMR ಶೀಟ್. OMR ಶೀಟ್ ಅಲ್ಲಿ ಏನು ಬಹಳ ಜನ ಏನು ನೀವು ಮೂಢನಂಬಿಕೆಗಳು ಆಚರಿಸ್ತೀರಾ ಅಂತ ನಾನು ಬಹಳ ಚಂದ ಹೇಳ್ತೀನಿ ನೋಡ್ರಿ. ಫಾರ್ ಎಕ್ಸಾಂಪಲ್, ಈ ಕ್ವಶನ್ ನಂಬರ್ 23, 24, 25 ಅನ್ಕೋರಿತಾರ, 26 ABCD ಈ ತರ ಇರುತ್ತಲ್ರಿ OMR ಶೀಟ್. ಹೌದಾ, ಹಿಂಗ್ ಸುತ್ತಿರ್ತಾರ, ಈ ತರ ರೌಂಡ್ ಹಾಕಿರ್ತಾರೆ. ನೀವೇನ್ ಮಾಡ್ಬೇಕು, ಟಿಕ್ ಮಾಡ್ಬೇಕಂತ, ಯಾವ್ದು ಸರಿ ಆನ್ಸರ್ ಟಿಕ್ ಮಾಡ್ಬೇಕು. ಈ ತರ ಅವ್ರು ರೌಂಡ್ ಹಾಕಿರ್ತಾರೆ. ನೀವು OMR ಶೀಟ್ ಹಿಂಗೆ ಇರುತ್ತೆ. ಓಕೆ, ತಾವು ನೋಡಿದ್ರ ಅಂತ ಭಾವಿಸ್ತೀನಿ ನಾನು. ಬಹಳಷ್ಟು ಜನ ಎಕ್ಸಾಮ್ ಬರೆದ್ರೆ ಗೊತ್ತಿರುತ್ತೆ. ಎಕ್ಸಾಮ್ ಬರಲಾರ್ದ್ರೆ ಈ ತರ ಇರುತ್ತೆ OMR ಶೀಟ್. ಫಾರ್ ಎಕ್ಸಾಂಪಲ್, 23ಕ್ಕೆ ನೀವು ಹಾಕಿರ ಅನ್ಕೊಳ್ಳಿ, ಈ ತರ ಟಿಕ್ ಮಾಡಿದ್ರೆ. 24ಕ್ಕೂ ಹಾಕಿರ್ತೀರ. 25 ನೋಡ್ತೀರಾ, ಕ್ವಶನ್ ಪೇಪರ್ ಅಲ್ಲಿ 25 ನೋಡ್ತೀರಾ, ಏನೋ ವಿಚಾರ ಮಾಡಿ ನೀವು ಆನ್ಸರ್ ಅಂತ ಫಿಕ್ಸ್ ಆಗ್ತೀರಿ. ಇಲ್ಲಿ ಬಂದು ಹಾಕ್ಬೇಕಂತೀರಾ, ಬಟ್ ಮೇಲೆ ಆಲ್ರೆಡಿ 2 ಹಾಕಿದ್ರಿ, 2, 3 ಹಾಕಿದ್ರಿ. ಸೊ ಆಗ್ಲಿಕ್ಕಿಲ್ಲ ಅಂತೇಳಿ ಚೇಂಜ್ ಮಾಡ್ಬಿಡ್ತೀರಿ. ಇದು ದೊಡ್ಡ ಮೂಢನಂಬಿಕೆ. ಇದೇ ಮೂಢನಂಬಿಕೆ. ಯಾರು ಹೇಳ್ಯಾರಿ ಕಂಟಿನ್ಯೂ ಇರಬಾರ್ದಂತ? ಯಾರು ಹೇಳಿ ಕಂಟಿನ್ಯೂ 6, 7 ಬರ್ಬೋದಲ್ಲ, ಅಥವಾ ಇವೆರಡು ತಪ್ಪಾಗಿ ಇದೊಂದೇ ಕರೆಕ್ಟ್ ಆಗ್ಬೋದಲ್ಲ, ಹಾಕಿದಾಗ ಇದೊಂದೇ ಕರೆಕ್ಟ್ ಆಗ್ಬೋದು. ಇದ್ದು ನೋಡ್ರಿ ಮೂಢನಂಬಿಕೆ. ನೀವು ಎಕ್ಸಾಮ್ ಬರ್ದವ್ರು ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಅಥವಾ ನೀವು ಒಂದು ಲೈಕ್ ಮೇಲೆ ಕೊಡಿ, ಸರ್ ಇದನ್ನ ಮಾಡಿ ಮಿಸ್ಟೇಕ್, ಹಿಂದೆ ಎಕ್ಸಾಮ್ ಬರ್ದ ನಾನು ಮಾಡಿದ್ದೀನಿ ಇದನ್ನ. ನಾನು ಯಾವ್ದು ಇದನ್ನ ಬ್ರಹ್ಮಲೋಕದಿಂದ ಬಂದು ಹೇಳ್ತಿಲ್ಲ, ನಾನು ನಿಮ್ಮ ಜೀವನ ದಾಟ್ಕೊಂಡೇ ಬಂದಿದ್ದೀನಿ. ನಾನು ಇದನ್ನೆಲ್ಲ ಅನುಭವಿಸೇ ಬಂದಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಾಮನ್ ಸೆನ್ಸ್ ಅರ್ಥ ಆಗ್ತಿದ್ಯಾ? ಸೊ ನೀವು ಒಂದು ಸ್ಪಷ್ಟವಾಗಿ ಇಟ್ಕೋಬೇಕು, ಕ್ವಶನ್ಗೆ ಆನ್ಸರ್ ಕ್ವಶನ್ ಪೇಪರ್ ಅಲ್ಲಿ ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, 83ನೇ ಕ್ವಶನ್ ಗೆ ನೀವು ಡಿ ಅಂತ ಫಿಕ್ಸ್ ಆದ್ರೆ OMR ಅಲ್ಲಿ ಸೀದಾ ಬಂದು ಡಿ ಹಾಕ್ಬೇಕು. OMR ಅಲ್ಲಿ ಮ್ಯಾಲ ಕೆಳಗೆ ಏನೂ ನೋಡಂಗಿಲ್ಲ ನೋಡ್ರಿ, ಏನೂ ಮೂಢನಂಬಿಕೆಗಳು ನಡೆಯಲ್ಲ. ಒಂದ್ 50 ಹಾಕಿರ್ತೀರ, ಹಾಕಿದಾಗ ನಿಮ್ ತಲೆಯಲ್ಲಿ ಏನೋ ಓಡ್ತೈತಿ, ಇಷ್ಟೊತ್ತನ C ಮತ್ತು B ಜಾಸ್ತಿ ಹಾಕಿದ್ರಿ, ಇನ್ಮೇಲೆ A ಮತ್ತು D ಹಾಕನ. ಅವೆಲ್ಲ ಸುಳ್ಳು, ಅವೆಲ್ಲ ನಿಮ್ ಜೀವನ ಹಾಳು ಮಾಡ್ತ ನೋಡ್ರಿ. ನಿಮ್ಮ ನಿಜವಾದ ಶತ್ರು ಪ್ರಶ್ನೆ ಪತ್ರಿಕೆ ಅಲ್ಲ, ನಿಮ್ಮ ನಿಜವಾದ ಶತ್ರು OMR ಶೀಟ್. ನೆನ್ಪಿಡುವ, ನಿಮ್ಮ ನಿಜವಾದ ಶತ್ರು ಪ್ರಶ್ನೆ ಪತ್ರಿಕೆ ಅಲ್ಲ, ನಿಮ್ಮ ನಿಜವಾದ ಶತ್ರು OMR ಶೀಟ್. ಬಹಳ ಜನರ ಜೀವನ ಹಾಳು ಮಾಡಿದೆ OMR ಶೀಟ್, ಗೊತ್ತಾಗ್ತಿದ್ಯಾ? ಸೊ ಆಮೇಲೆ ಬಹಳ ಜನ A ಹಾಗನ B ಈ ತರ ಬರುತ್ತೆ, B ಆಗನ C ಬರುತ್ತೆ, ಏನೋ ರಂಗೋಲಿ ಹಾಕ್ತಿರ್ತೀರಾ, ಏನೇನೋ ಅಜಂಪ್ಷನ್ ಮಾಡ್ತೀರಾ, ಅಥವಾ ದೇವ್ರಂಕಿ ಏನೇನೋ ಆರಿಸ್ಬಿಟ್ಟು ಹಾಕ್ತೀರಾ. ಸೊ ದಯವಿಟ್ಟು ಈ ಮೂಢನಂಬಿಕೆಗಳಿಂದ ದೂರ ಇರಿ.
ಇದ್ರ ಬಗ್ಗೆ ನಿಮ್ಗೆ ಅರಿವಿದ್ರೆ ವೆರಿ ಗುಡ್. ಆದ್ರೆ ಬಹಳ ಜನರಿಗೆ ಅರಿವಿಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಅದಕ್ಕೆ ಮಾಡ್ತಾ ಇದ್ದೀನಿ, ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಅರ್ಥ ಆಗ್ತಿದ್ಯಾ? ಸೊ ಹೀಗಾಗಿ OMR ಸೀಟ್ ಅಲ್ಲಿ ಒಂದು ಮೇಲೆ ಕೆಳಗೆ ನೋಡಬೇಡಿ. ಓಕೆ, 1ನೇ ಪಾಯಿಂಟ್. ಮತ್ತೆ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಧಾರ ಆಗ್ಬೇಕು. 98ನೇ ಪ್ರಶ್ನೆಗೆ ನೀವು ಸಿ ಅಂತ ನಿರ್ಧಾರ ಮಾಡಿದ್ರೆ OMR ಅಲ್ಲಿ ಸೀದಾ ಸಿ ಹಾಕ್ಬೇಕು ಕಣ್ಣು ಮುಚ್ಚಿ. OMR ಅಲ್ಲಿ ಮತ್ತೆ ಬೇರೇನೋ ನೋಡಂಗಿಲ್ಲ. ಆಮೇಲೆ ಒಂದು 50-60 ಹಾಕಿದ್ಮೇಲೆ ಇಷ್ಟು ತನ ಏನೋ ಬಿನೋ ಜಾಸ್ತಿ ಹಾಕಿನಿ, ಇನ್ಮೇಲೆ ಸಿ ಮತ್ತು ಡಿ ಜಾಸ್ತಿ ಹಾಕೋಣ, ಅದ್ಯಾವುದು ವರ್ಕೌಟ್ ಆಗಲ್ಲ. ಅದ್ಯಾವುದು ವರ್ಕೌಟ್ ಆಗಲ್ಲ. ನಿಮ್ಗೆ ಎಲ್ಲೂ ಹೇಳಿಲ್ಲ ಎ 25 ಆನ್ಸರ್ ಇರುತ್ತೆ, ಬಿ 25 ಆನ್ಸರ್ ಇರುತ್ತೆ, ಸಿ 25 ಇರುತ್ತೆ, ಡಿ 25 ಇರುತ್ತೆ. ಈ ತರ ಎಲ್ಲೂ ಇಲ್ಲ. ಏನೇ ಒಂದೊಂದ್ಸಲ 40 ಆನ್ಸರ್ ಕರೆಕ್ಟ್ ಇರುತ್ತೆ, ಏನೇ ಒಂದೊಂದ್ಸಲ 50 ಕರೆಕ್ಟ್ ಇರುತ್ತೆ, ಬಿ ದಲ್ಲಿ ಬರೀ 10 ಕರೆಕ್ಟ್ ಇರುತ್ತೆ. ಅವರಿಗೆ ಗೊತ್ತಿರಲ್ಲ, ಕ್ವಶನ್ ಪೇಪರ್ ತೆಗೆದವರಿಗೆ ಯಾವ್ದು ಆನ್ಸರ್ ಅನ್ನೋದು ಗೊತ್ತಿರಲ್ಲ. ಸೊ ನೀವ್ ಯಾಕಷ್ಟು ವಿಚಾರ ಮಾಡ್ತೀರಿ, ಎ ಬಾಳ ಆಗಿದೆ ಇಡ್ತಾನ ಇನ್ಮೇಲೆ ಬಿ ಜಾಸ್ತಿ ಹಾಕೋಣ, ಅದ್ಯಾವುದು ತಪ್ಪು. ಎಲ್ಲವೂ ಮೂಢನಂಬಿಕೆಗಳು ನೋಡಿ. ಸೊ ಇದರಿಂದ ದೂರ ಇದೆ. ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳಿಗೆ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಅನ್ಕೋತೀನಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೇನಾದ್ರೂ ಕಾಮನ್ ಸೆನ್ಸ್ ಗೆ ಸಂಬಂಧಪಟ್ಟಂತ ಮತ್ತೇನಾದ್ರೂ ವಿಷಯಗಳಿದ್ರೆ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ. ಥ್ಯಾಂಕ್ ಯು.